ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ಯಾಟರ್ಡೇ ಸ್ನೇಹಿತರೆ. ಸಾನುಗೂ ರಜಾ, ಅವ್ರ ಅಪ್ಪನಿಗೂ ರಜಾ. ಸಾನು ಬೆಳಿಗ್ಗೆ ಬೇಗ ಹೋಗ್ತಾಳಲ್ವ ಸ್ಕೂಲ್ಗೆ, ಅವಳನ್ನ ಡ್ರಾಪ್ ಮಾಡೋದಕ್ಕೆ ಅಂದ್ಬಿಟ್ಟು ರಾಜೇಶ್ ಕೂಡ ಬೇಗ ಹೇಳ್ತಾಯಿದ್ರು. ಇವತ್ತು ಇಬ್ಬರಿಗೂ ರಜಾ, ಮಲಗಿದ್ದಾರೆ. ಆದರೆ ಆ್ಯಸ್ ಅ ಹೋಮ್ ಮೇಕರ್ ನಮಗಂತೂ ವೀಕೆಂಡ್ ಕೂಡ ರಜಾ ಇರೋದಿಲ್ಲ. ಅವತ್ತು ಕೂಡ ಹೇಳಬೇಕು, ಕೆಲಸ ಮಾಡಲೇಬೇಕು. ಸ್ವಲ್ಪ ಲೇಟಾಗಿ ಹೇಳ್ಬೋದಿತ್ತು, ಆದರೆ ಏನಾಗುತ್ತಂದರೆ ವೀಕ್ ಡೇಸ್ ಫುಲ್ ನಾವು ಬೇಗ ಎದ್ದಿರ್ತೀವಲ್ವ, ಅದೇ ಟೈಮ್ಗೆ ಈವನ್ ಸ್ಯಾಟರ್ಡೇ ಸಂಡೇ ಕೂಡ ಎಚ್ಚರ ಆಗುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಮಲಗೋಣ ಅಂದರೆ ನನಗೆ ಒಂದು ಸರಿ ಎಚ್ಚರ ಆದಮೇಲೆ 1 or 2 hour ನಿದ್ದೆ ಬರೋದಿಲ್ಲ. ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು, ಬೇಗ ಎದ್ಬಿಟ್ಟು ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಅಂಥೇಳಿ ಎದ್ದಿರ್ತೀನಿ. ಇವತ್ತು ಕೂಡ ನಾನು 6 ಗಂಟೆಗೆ ಎದ್ದಿರೋದು. ಈಗ ಎದ್ದು ನಾನು ಗುಡಿಸಿ ಆಯಿತು, ಒರೆಸಿ ಆಯಿತು, 1-2 ಪೀಸ್ ಬ್ರೆಡ್ ತಿಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಏನು ಬ್ರೆಡ್ ಏನು ತಿನ್ನೋದಿಲ್ಲ, ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ ತಿನ್ನಲ್ಲ. ಇವತ್ತು ಡಾಕ್ಟರ್ಗೆ ವಿಸಿಟ್ ಮಾಡಬೇಕು. ಅದು ಒಂದು ಸ್ಕ್ಯಾನ್ ಇದೆ. ಆ ಸ್ಕ್ಯಾನ್ಗೆ ಏನೂ ಊಟ ಮಾಡಿರಬಾರ್ದು, ಅಂದರೆ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ನಾನು ಹೋಗೋದಿನ 2 hour ಆಗುತ್ತೆ. ಸೊ 2 hour ಮುಂಚೆ ಅಥವಾ 3 hour ಮುಂಚೆ ತಿಂದಿರ್ಬೋದು. ಇನ್ನು ತಿಂಡಿ ಅಂತೂ ಮಾಡಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಬ್ರೆಡ್ಡನ್ನು ತಿಂದಿದ್ದೀನಿ, 1-2 ಪೀಸ್ ತಿಂದಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಅಂದ್ಬಿಟ್ಟು. ಅದು ತಿನ್ನಬಾರ್ದಿತ್ತು ಅಂದರೆ ಕಷ್ಟ, ನನಗೆ ತಡ್ಕೊಳಕ್ಕಾಗಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದಿರೋದು, 10 ಗಂಟೆಗೆ ಸ್ಕ್ಯಾನಿಂಗ್ ಅಂದರೆ 4 hour ನಂಗೆ ಸುಸ್ತಾಗ್ಬಿಡುತ್ತೆ ಆಮೇಲೆ. ಸೊ ಈಗ ಬಾಲ್ಕನಿಯಲ್ಲಿ ಬಂದು ನಿಂತಿದ್ದೀನಿ. ಬಿಸಿಲು ಚೆನ್ನಾಗಿ ಬರ್ತಾಯಿದೆ, ಬಿಸಿಲು ತೊಗೊಳ್ಬೋದು. ಆದರೆ ಮನೆ ಒಳಗಡೆ ತುಂಬ ಕೆಲಸಗಳಿದೆ, ಮುಗಿಸ್ಕೊಳ್ಳೋಣ ಅಂಥೇಳಿ ನೋಡಿ ಮೆಹಂದಿ ಹಚ್ಕೊಂಡಿದ್ದೀನಿ. ಒಬ್ಬರು ನನ್ನ ಫಾಲೋವರ್, ಮೇ ಬಿ ಅವರು ನ್ಯೂ ಟು ಆರ್ ಫ್ಯಾಮಿಲಿ ಅನಿಸುತ್ತೆ, ನೀವು ಮೆಹಂದಿ ರುಟೀನ್ನ ತೋರಿಸಿ ಅಂತ ಹೇಳ್ತಾಯಿದ್ರು. ಮೆಹಂದಿ ನಾನು ವೀಕ್ಲಿ ಒನ್ಸ್ ಹಚ್ಚಲೇಬೇಕು. ಸೊ ಇದು ಯಾವ ಮೆಹಂದಿ ಅಂದರೆ ನೂಪುರ್ ಮೆಹಂದಿ. ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಗೊತ್ತಿಲ್ಲ ಅದು ಎಷ್ಟು ಆರ್ಗ್ಯಾನಿಕ್ ಅಂದ್ಬಿಟ್ಟು, ಅದಕ್ಕೇನಾದರೂ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರ, ನೋ ಐಡಿಯಾ. ಕಲರ್ ಅಂತೂ ಚೆನ್ನಾಗಿ ಬರುತ್ತೆ. ರಾತ್ರಿ ಆದರೂ ಮಿಕ್ಸ್ ಮಾಡಿ ಇಡ್ಬೋದು. ನೆನ್ನೆ ರಾತ್ರಿ ಮರ್ತುಬಿಟ್ಟೆ ನಾನು, ಇವತ್ತು ಬೆಳಿಗ್ಗೆ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಬೋದು. ಒಣಗೋ ತನಕ ಇರಬೇಕು, ಮಿನಿಮಮ್ 2 hour ಆಗುತ್ತೆ. ಆಮೇಲೆ ಡ್ರೈ ಆಗುತ್ತೆ. ಆಮೇಲೆ ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ಶ್ಯಾಂಪು ಏನೋ ಹಾಕೋ ಹಾಗಿಲ್ಲ. ಶ್ಯಾಂಪು ಹಾಕಿದ್ರೆ ಆ ಶ್ಯಾಂಪುಗೆ ಆ ಕಲರ್ನ ಕೂಡ ರಿಮೂವ್ ಮಾಡಿಬಿಡುತ್ತೆ. ಹಾಗಾಗಿ ಇನ್ನು ತಿಂಡಿ ಇವತ್ತು ನನಗಿಲ್ಲ, ಅವರಿಬ್ಬರಿಗೆ ಮಾಡಬೇಕು, ಮಾಡೋಣ. ಒಳಗಡೆ ಮಾತಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದೆ. ಇವತ್ತು ಎಷ್ಟು ಬೇಗ ಬಿಸಿಲು ಬಂದಿದೆ. ಇಲ್ಲ ಅಂದಿದ್ರೆ ಇಷ್ಟು ದಿನ ಬರೀ ಮೋಡ 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 ಇರ್ತಾಯಿತ್ತು. ಸೊ ಸಾನು ಹಾಕೊಳ್ಳೋ ಅಂಥ ಬಾತ್ರೂಬು ಇದು ತುಂಬ ಕಲರ್ ಹೋಗುತ್ತೆ. ಅದಕ್ಕೆ ಇದನ್ನು ಸಪ್ರೇಟ್ ವಾಶ್ ಮಾಡಿ ಒಣಗಾಕಿದ್ದೀನಿ. ಹ್ಯಾಂಡ್ ವಾಶ್ ಮಾಡಬೇಕು ಎವ್ರಿ ಟೈಮ್, ಸಖತ್ ಕಲರ್ ಬ್ಲೀಡ್ ಆಗುತ್ತೆ. ಆ್ಯಂಡ್ ಇದು ಅಮೆಝಾನಲ್ಲಿ ಸಿಗುತ್ತೆ. ಲಿಂಕು ತುಂಬ ಚೆನ್ನಾಗಿ ಕೇಳಿದ್ರಿ, ನಾನು ಶೇರ್ ಮಾಡಿದ್ದೆ. ಇವತ್ತಿನ ವೀಡಿಯೋಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಬೆಳಗಿನ ಅಪ್ಡೇಟ್ಸ್ ಇಷ್ಟೇ ಸ್ನೇಹಿತರೆ. ಈಗ ಹೋಗ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ತಿಂಡಿಗೆ ರೆಡಿ ಮಾಡಿ ರಾಜೇಶ್ಗೆ ಹೇಳ್ಸೋಣ ಅಂತಿದ್ದೀನಿ. ಆದಷ್ಟು ಬೇಗ ಹೋಗೋಣ ಅಂಥೇಳಿ. ಬೇಗ ಹೋಗೋಣ ಅಂದ್ರೂ ಅಲ್ಲಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡೋರು ಇರ್ತಾರೋ ಇಲ್ವೋ ಡೌಟು. ಸೊ ಸಾನುಗೆ ರೀಸೆಂಟಾಗಿ ಹುಷಾರು ತಪ್ಪಿದ್ಲು ನೋಡಿ, ಅದ್ರ ರಿಲೇಟೆಡ್ ಸ್ವಲ್ಪ ಡಾಕ್ಟರ್ಗೆ ತೋರಿಸೋಣ ಅಂಥೇಳಿ ಅವ್ರಿಗೂ ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ. ಡಾಕ್ಟ್ರ್ ಅಂದರೆ ಎದುರ್ಕೋತಾಳೆ ಅವಳು. ಮಮ್ಮ ಇಂಜೆಕ್ಷನು, ಮಮ್ಮ ಅದು ಇದು ಅಂದ್ಕೊಂಡು. ಬಟ್ ಏನು ಮಾಡ್ತೀರಾ, ನಿನ್ನ ಮೂಗಿನ ಕಟ್ಕೊಂಡೇ ಇದೆ ಸಾನು, ಅದನ್ನು ಕ್ಲಿಯರ್ ಮಾಡಿಸ್ಬೇಕು ಅಂದರೆ ತೋರಿಸ್ಲೇಬೇಕಲ್ವಾ ಅಂಥೇಳಿ ಹೇಳಿದ್ದೀನಿ ರಾತ್ರಿ. ನೋಡೋಣ ಇವತ್ತೇನಂತಾಳೆ, ಬರ್ತಾಳೆ ಇಲ್ವಾ ಅಂಥೇಳಿ. ತಿಂಡಿಗೆ ರೆಡಿ ಆಯಿತು. ಈಗ ಮಧ್ಯಾಹ್ನದ ಅಡುಗೆಗೂ ರೆಡಿ ಮಾಡಿಬಿಡೋಣ ಅಂತ. ಹೀರೆಕಾಯಿನ ಉಪ್ಪೆಸರು ಮಾಡ್ತಾಯಿದ್ದೀನಿ. ಅಂದರೆ ಬೇಯಿಸಿ ಇಟ್ಟರೆ ಬಂದಮೇಲೆ ಬೇಕಿದ್ದರೆ ಒಗ್ಗರಣೆ ಕೊಡ್ಬೋದು, ಅನ್ನ ಮಾಡ್ಕೊಳ್ಬೋದು. ಚಟ್ನಿ ಇದೆ, ಉಪ್ಪೆಸರು ಖಾರ ಇದೆ. ಸೊ ಬಂದಮೇಲೆ ನಾನು ಎಷ್ಟು ಗಂಟೆಗೆ ಬರ್ತೀನೋ ಅದೇ ಗೊತ್ತಿಲ್ಲ. ಹಾಗಾಗಿ ಮಾಡಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ರಾಜೇಶ್ ಅವ್ರಿಗೆ ಹೇಳಿಸ್ತಾ ಇದ್ದೀನಿ, ಅವ್ರು ಮತ್ತೆ ಮಲಗ್ತಾ ಇದ್ದಾರೆ. ವೀಕೆಂಡ್ಸು ನಾವು ಹೊರಗಡೆ ಮಲಗೋದು ಹಾಲಲ್ಲಿ. ಸೊ ಇಲ್ಲೇ ಇದ್ದಾರೆ, ಹೇಳ್ತಾ ಇಲ್ಲ. ಈ ಸಿಪ್ಪೆ ಇದೆಯಲ್ಲ ಸ್ನೇಹಿತರೆ, ಇದರಲ್ಲಿ ಚಟ್ನಿ ಮಾಡ್ಬೋದು. ನಾನು ಶೇರ್ ಮಾಡಿದ್ದೀನಿ, ನೀವು ಕುಕ್ಕಿಂಗ್ ಪ್ಲೇ ಲಿಸ್ಟಲ್ಲಿ ನೋಡಿ. ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್. ಕಾಯಿ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟ್. ಸ್ವಲ್ಪ ಮಂದವಾಗಿ ತೆಗಿಬೇಕು ಸಿಪ್ಪೆ.
ಈ ಥರ ಮಂದವಾಗಿ ತೆಗಿಬೇಕು. ಇದ್ರ ಜೊತೆ ಸ್ವಲ್ಪ ಸೇಮ್ ಕಾಯಿ ಚಟ್ನಿ ಥರನೇ ಮಾಡೋದು. ಹುರುಗಡ್ಲೆ ಆಗಲಿ ಪೀನಟ್ ಆಗಲಿ ಹಾಕೋ ಹಾಗಿಲ್ಲ, ಅದ್ರ ಬದಲು ಇದು ಹಾಕೋದು. ಹೇಳ್ರಿ, ಈ ಕಡೆಯಿಂದ ಆ ಕಡೆ ತಿರುಗ್ತಾರೆ, ಆ ಕಡೆಯಿಂದ ಈ ಕಡೆ ತಿರುಗ್ತಾರೆ. ಇದು ರಾಜೇಶ್ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವಂಥ ಒಂದು ಟ್ಯಾಪಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸೊ ಫೇಶಿಯಲ್ ಟ್ಯಾಪಿಂಗ್ ಎಕ್ಸರ್ಸೈಸ್. ಇದರ ಬೆನಿಫಿಟ್ಸ್ ನೀವು ರಾಜೇಶ್ ಅವ್ರನ್ನೇ ಕೇಳಬೇಕು. ಸಾನು ಎದ್ದೇಳಮ್ಮ. ಮೊದಲು ಸಾನಕ್ಕೆ ತೋರಿಸ್ಬಿಟ್ವಿ. ಈಗ ನನ್ನ ಫಾಲೋಅಪ್ ನಡೀತಾ ಇದೆ. ಲೈಕ್ ಟೆಸ್ಟಿಂಗ್ ಆಗಬೇಕು, ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು, ತುಂಬ ಪ್ರೊಸೀಜರ್ ಇದೆ. ನಾವು ಜಸ್ಟ್ ಡೈರೆಕ್ಟ್ ಸ್ಕ್ಯಾನ್ ಅಂತ ಬಂದಿದ್ದು, ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಪ್ರೋಗ್ರಾಮ್ಸ್ಗಳು ಚೇಂಜ್ ಆಯಿತು. ನೋಡೋಣ ಈಗ ಎಷ್ಟೊತ್ತಾಗುತ್ತೆ ಇಲ್ಲಿ ಅಂತ. ಹಲೋ ಸ್ನೇಹಿತರೆ, ನಿನ್ನೆ ನಾನು ಹಾಸ್ಪಿಟ್ಲಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. 2 ರೀಸನ್ಸ್ ಇತ್ತು. ಒಂದು, ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಿನ್ನೆ ಊಟ ಮಾಡಿದಾಗ ನಾನು 3 ಗಂಟೆ. ಸೊ ಆ ಗ್ಯಾಪಲ್ಲಿ ಜಸ್ಟ್ 2 ಪೀಸ್ ಬ್ರೆಡ್ ಆ್ಯಂಡ್ 1 ಗ್ಲಾಸ್ ಆಫ್ ಮಿಲ್ಕ್ ಅಷ್ಟೇ. ಸಖತ್ ಸುಸ್ತಾಗ್ಬಿಟ್ಟಿತ್ತು ನನಗೆ. ಒಂಥರ ಎನರ್ಜಿನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸುಸ್ತಾಗ್ಬಿಟ್ಟಿತ್ತು. ಹೊಟ್ಟೆ ಹಸಿತಾ ಇಲ್ಲ, ಗ್ಯಾಸ್ ಆಗಿಲ್ಲ, ಬಟ್ ಸ್ಟಿಲ್. ನೆನ್ನೆ ನಾನು ಹೋಗಿದ್ದು ಸ್ಕ್ಯಾನ್ಗೆ ಅಂದ್ಬಿಟ್ಟು. ಸ್ಕ್ಯಾನ್ ನೆನ್ನೆ ಆಗಲಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತೆ. ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಇದು ನೆನ್ನೆ ಹಚ್ಚಿದ್ದು. ಬೀಳುತ್ತೆ ಅಂದ್ಕೊಂಡೆ, ಸ್ನಾನ ಮಾಡಬೇಕಾದ್ರೆ ಬಿದ್ದಿಲ್ಲ, ನಾನೇ ತೆಗಿಬೇಕಾದ್ರೆ ಒಂಥರ ಚುಳ್ಳು ಅನ್ನುತ್ತಲ್ವ, ನೋವುತ್ತಲ್ಲ ಅಂದ್ಬಿಟ್ಟು ನಾನು ಹಾಗೆ ತೆಗ್ದಿರಲಿಲ್ಲ. ಈಗ ನಾನೇ ತೆಗಿಬೇಕು. ಸೊ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಬ್ಲಡ್ ಟೆಸ್ಟ್ ರಿಪೋರ್ಟು ಆಮೇಲೆ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ನೆನ್ನೆ ಲೇಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಅಂದರೆ ನಾವು ಹೋಗಿದ್ದು ಬೇಗನೆ, ಅಲ್ಲಿ ಬೇರೆಯೇ ಥಿಂಗ್ ಆಯಿತು. ಅಂದರೆ ನಾನು ಮೊದಲು ಹೊರಗಡೆಯಲ್ಲಿ ತೋರಿಸಿದ್ದೆ. ಹೊರಗಡೆ ತೋರಿಸ್ಬಿಟ್ಟು ತುಂಬ ದೂರ ಅಂದ್ಬಿಟ್ಟು ನಾನು ಇಲ್ಲಿ ಸ್ಕ್ಯಾನ್ಗೆ ಹೋಗಿದ್ದೆ. ಇವರಂದ್ರು ನೀವು ಬೇರೆ ಕಡೆ ತೋರಿಸ್ಬಿಟ್ಟು ಇಲ್ಲಿ ಬಂದು ಸ್ಕ್ಯಾನ್ ಮಾಡಿಸಿದ್ರೆ ಈ ಸ್ಕ್ಯಾನ್ ರಿಪೋರ್ಟ್ನ ಅವ್ರು ಒಪ್ತಾರೋ ಇಲ್ವೋ, ಅವ್ರು ಎಲ್ಲಿ ಸಜೆಸ್ಟ್ ಮಾಡ್ತಾರೋ ಅಲ್ಲೇ ಮಾಡಿಸಿ ಅಂದ್ಬಿಟ್ಟು. ಅದು ನಮಗೆ ತುಂಬಾ ದೂರ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ತನಕ ಹೋಗೋದು ನಮಗೆ ಬೇಡ ಅಂಥೇಳಿ ಇಲ್ಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಲ್ಲೇ ಸ್ಕ್ಯಾನ್ ಮಾಡಿಸೋಣ ಅಂಥೇಳಿ ಡಿಸೈಡ್ ಮಾಡಿ ನಿನ್ನೆ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಸಖತ್ ಲೇಟ್ ಆಯಿತು. 2 ಅವರ್ ಆಯಿತು ಡಾಕ್ಟರ್ ನೋಡೋದಕ್ಕೆ. ರಾಮಾಯಣದಲ್ಲಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಎಲ್ಲನೂ ತುಂಬಾ ಲೇಟಪ್ಪ. ಗೊತ್ತಿಲ್ಲ ಅಲ್ಲಿ ಎಷ್ಟು ಜನ ಪ್ರೆಗ್ನೆಂಟ್ ವಿಮೆನ್ಸ್ ಇದ್ದರು, ಡೆಲಿವರಿ ಆದಮೇಲೆ ತೋರಿಸೋದಕ್ಕೆ ಬಂದಿದ್ದರು. ಅದು ಹೇಗೆ ಕೂತ್ಕೊಂಡು ಕಾಯ್ತಾರೋ ನನಗೆ. ವೆಯ್ಟಿಂಗೋಸ್ಕರನೇ ನಾನು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಹಾಗಾಗಿ ರಾಜೇಶ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಯಾವತ್ತೂ ಹೋಗ್ತಾ ಇರಲಿಲ್ಲ, ಅವಾಯ್ಡ್ ಮಾಡ್ತಿದ್ದೆ. ಬಟ್ ತುಂಬ ದಿನಗಳಾಗೋಯಿತು. 4 ಇಯರ್ಸ್ ಆಗಿದೆ. ನೆನ್ನೆ ಡೇಟ್ ನೋಡಿದಾಗ 4 ಇಯರ್ಸ್ ಬ್ಯಾಕ್ ನಾನು ಒಂದು ಸಾರಿ ಸ್ಕ್ಯಾನ್ ಮಾಡಿಸಿದ್ದು. ಈಗ ಮತ್ತೊಂದು ಸಾರಿ ಮಾಡಿಸೋಣ ಅಂಥೇಳಿ ಇನ್ನು ಹೋಗಬೇಕು. ಸೋಮವಾರ ಹೋಗಬೇಕು. ಸೋಮವಾರ ತುಂಬ ರಶ್ ಇರುತ್ತೆ. ನೋಡೋಣ, ಸೋಮವಾರ ಇಲ್ಲ ಮಂಗಳವಾರ ಹೋಗ್ತೀನಿ. ಇನ್ನು ಒಂದು ರೀಸನ್ಗೆ ನೆನ್ನೆ ನಾನು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಸಾನು ವಿಷಯಕ್ಕೆ. ಸಾನುಗೂ ನೆನ್ನೆ ಹೇಳಿದ್ನಲ್ಲ ತೋರಿಸೋಣ ಅಂತಿದ್ದೀವಿ ಅಂಥೇಳಿ. ತೋರಿಸಿದ್ವಿ.
ಕೇಳಿದ್ವಿ ಯಾಕೆ ಇವಾಗ ಸ್ವಲ್ಪ ದಿನದಲ್ಲೇ ಹುಷಾರು ತಪ್ಪಿದ್ಲು ಮತ್ತೀಗ ಹುಷಾರು ತಪ್ಪಿದ್ದಾಳೆ ಅಂತ. ಅವ್ರ ಪ್ರಕಾರ ಈಗಲೂ ಕೂಡ ಇನ್ಫೆಕ್ಷನ್ ಇದೆಯಂತೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಈಗಲೂ ಕೂಡ ಇದೆ. ಅದು ಒಂದು ವಾರದ ಹಿಂದೆ ಅವಳು ಹುಷಾರು ತಪ್ಪಿದ್ದು, ಕ್ಯೂರ್ ಆಗಿದ್ಲು. ಆಮೇಲೆ ಒಂದು ವಾರ 4 ದಿನ ಇಟ್ಕೊಂಡು 5ನೇ ದಿನ ನಾವು ಸ್ಕೂಲಿಗೆ ಕಳಿಸಿದ್ದು. ಬಟ್ ಇನ್ನೂ ಅದು ಇದೆ ಅಂದ್ಬಿಟ್ಟು ಇನ್ನೂ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಅದು ಮೆಡಿಸಿನ್ಸಲ್ಲಿ ಕಡಿಮೆ ಆಗಲಿಲ್ಲ ಅಂದರೆ ಒಂದು ವಿಷಯ ಹೇಳಿದ್ರು, ಅದು ನನಗೆ ತುಂಬಾ ಬೇಜಾರಾಯಿತು. ಅದಕ್ಕೆ ನಾನೇನೇ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ವೀಕ್ ಹೋಗಬೇಕು ಮತ್ತೆ, ಆವಾಗ ಏನು ಹೇಳ್ತಾರೆ ನೋಡೋಣ. ಆ ವಿಷಯ ಏನು ಅಂತ ನಾನು ಈಗಲೇ ಏನು ಹೇಳೋದಿಲ್ಲ, ಯಾಕಂದರೆ ಅದು ಕನ್ಫರ್ಮ್ ಇಲ್ಲ ನೋಡಿ. ಆಮೇಲೆ ಅದು ಕನ್ಫರ್ಮ್ ಆದಾಗಬೇಕಿದ್ರೆ ತಿಳಿಸ್ತೀನಿ. ಅದು ಆ ಬೇಜಾರು ಕಡೆಯಿಂದ, ಸುಸ್ತು ಕಡೆಯಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ಭಾನುವಾರ. ಮನೆ ಕೆಲಸಗಳು ಅಂದರೆ ನಾರ್ಮಲಾಗಿ ನಾವು ದಿನ ಏನು ರೂಟೀನ್ ಮಾಡ್ತೀವೋ ಅಷ್ಟೇ. ಅಡುಗೆ ಆಯಿತು, ಊಟ ಆಯಿತು. ಸಾನು ಇವಾಗ ಆಟಾಡೋದಕ್ಕೆ ಹೋಗಿದ್ದಾಳೆ. ಇನ್ನೇನಿಲ್ಲ, ನಾನು ಈಗ ರೆಸ್ಟಿಂಗ್ ಟೈಮು. ಈಗಲೂ ಅಷ್ಟೇ, ಏನೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಆದರೂ ಮಾಡಬೇಕು. ಆ್ಯಂಡ್ ನನ್ನ ಹತ್ರ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ನಾನು ಲಾಸ್ಟ್ ಟೈಮ್ ಕೂಡ ಕಳಿಸಿದ್ದೆ. ಅದು ನಿಮ್ಗೆ ಯಾರಿಗಾದರೂ ರೀಚ್ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಮೇಲ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ಎಲ್ಲರಿಗೂ ಹೋಗಿರುತ್ತೆ, ತುಂಬ ದಿನ ಆಗಿದೆ, ಬಂದಿಲ್ಲ ಅನ್ನೋ ಹಾಗಿದ್ರೆ ಮೇಲ್ ಮಾಡಿ. ಸೊ ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಸ್ಕ್ರೀನ್ ರೆಕಾರ್ಡು. ಇದು ಕೂಡ ನೀವು ನನಗೆ ಪೇ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಪ್ರೊಸೀಜರ್ ಇಷ್ಟೇ. ಇದರಲ್ಲಿ ಈ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವುದು ಬೇಕು ಅಂದ್ಬಿಟ್ಟು ನೀವು ನನಗೆ ಮೇಲ್ ಮಾಡಬೇಕು. ನನ್ನ ಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮೇಲ್ನ ಬಂದ ಮೇಲೆ ನಾನು ಆ ಪ್ರಾಡಕ್ಟ್ ಇದ್ದರೆ ನಾನು ನಿಮಗೆ ಒಂದು UPI ID ಕೊಡ್ತೀನಿ. ಗೂಗಲ್ ಪೇ, ಫೋನ್ಪೇ ಏನಾದರೂ ಮಾಡ್ಬೋದು. ಈ ಸಾರಿ ಅದಕ್ಕೆ ನೀವು 70 ರೂಪೀಸ್ ಪೇ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಕ್ವಾಂಟಿಟಿ ಜಾಸ್ತಿ ಇದೆ. ಹೋದ ಸಾರಿ ಇದು ಕಡಿಮೆ ಇತ್ತು, ಇದು ಜಾಸ್ತಿ ದೊಡ್ಡದಿದೆ. ಸೊ ನೆಕ್ಸ್ಟ್ ಏನಂತಾರೆ ಸ್ಲ್ಯಾಬ್ ಹೋಗುತ್ತೆ ಅದು. ನೆಕ್ಸ್ಟ್ ಸ್ಲ್ಯಾಬ್ ಇರೋದ್ರಿಂದ ಅದು 70 ರೂಪೀಸ್ ಆಗುತ್ತೆ. ಸೊ ನೀವು ನನಗೆ 70 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಅಂತ ಹೇಳಿದ ಮೇಲೆ ನೀವು ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಸ್ಕ್ರೀನ್ಶಾಟ್ ನಾನು ನೋಡಿಬಿಟ್ಟು ನಾನು ನಿಮಗೆ ಅಡ್ರೆಸ್ ಪ್ಲೀಸ್ ಕಳಿಸಿ ಅಂತ ಕೇಳ್ತೀನಿ. ಆಗ ಮಾತ್ರ ನೀವು ನನಗೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಎಲ್ಲನೂ ಕಳಿಸ್ಬೇಕು. ಅದಾದಮೇಲೆ ನಾನು ವಿತಿನ್ 1 ವೀಕ್ ಆರ್ 10 ಡೇಸ್ ಕೊರಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಂದು ಅಂದರೆ ನಾನು ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆದಮೇಲೆ ಇದೇ ವಿಡಿಯೋಲಿ ಕೆಳಗಡೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಪ್ರಾಡಕ್ಟ್ಸ್ ಖಾಲಿ ಆಗಿದೆ, ಮೇಲ್ ಮಾಡೋದು ನೆಸಸರಿ ಇಲ್ಲ ಅಂತ ಹೇಳಿ. ಅದು ಇದ್ದರೆ ನೀವು ಪ್ಲೀಸ್ ಮೇಲ್ ಮಾಡಬೇಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋದು ತುಂಬ ಟೈಮ್ ಹಿಡಿಸುತ್ತೆ. ಹಾಗಾಗಿ ಆ ಕಮೆಂಟ್ ಇಲ್ಲ ಅಂದರೆ ಮಾತ್ರನೇ ಮೇಲ್ ಮಾಡಿ. ಕಮೆಂಟ್ ಇದ್ದರೆ ನೀವು ಮೇಲ್ ಮಾಡಬೇಡಿ, ಖಾಲಿ ಆಗಿದೆ ಅಂತ ಅರ್ಥ. ನಾನ್ ವೆಜ್ ರೆಸಿಪಿ ಶೇರ್ ಮಾಡಿ ತುಂಬ ದಿನ ಆಗಿದೆ ಅಲ್ವಾ. ಇವತ್ತೊಂದು ಕಡಾಯಿ ಚಿಕನ್ ರೆಸಿಪಿ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ ಸ್ನೇಹಿತರೆ. 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಮೆಣಸು, 1 ಇಂಚಷ್ಟು ಚಕ್ಕೆ, ಲವಂಗ ಒಂದು 3ರಿಂದ 4, ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಬೇಕು. ಇದು ಹೋಲ್ ಧನಿಯಾ ಇಲ್ಲ ಅಂದರೆ ಪುಡಿ ಕೂಡ ಹಾಕ್ಕೊಳ್ಬೋದು. ಇದನ್ನೀಗ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಖಾರಕ್ಕೆ ತಕ್ಕಷ್ಟು. ಮೆಣಸು ಕೂಡ ಹಾಕಿರೋದ್ರಿಂದ ಖಾರ ಇರುತ್ತೆ, ಹಾಗಾಗಿ ನಾರ್ಮಲಾಗಿ ನಾವು ಗೊಜ್ಜಿಗೆ ಎಷ್ಟು ಹಾಕ್ಕೊಳ್ತೀವೋ ಅದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ಇದು ಹುರ್ಕೊಂಡಾದ್ಮೇಲೆ ಜಾರ್ಗೆ ಹಾಕ್ಕೊಳ್ತೀನಿ. ಅದನ್ನು ಪುಡಿ ಮಾಡ್ಕೊಳ್ಬೇಕು, ಆದಷ್ಟು ಸಣ್ಣ ಪೌಡ್ರ್ ಮಾಡ್ಕೊಳ್ಬೋದು ಅಥವಾ ನೀರು ಹಾಕಿ ಪೇಸ್ಟ್ ಕೂಡ ಮಾಡ್ಬೋದು. ಎಣ್ಣೆ ತೊಗೊಂಡಿದ್ದೀನಿ, ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಚಿಕನ್ ಪೀಸಸ್ ಸೇರಿಸ್ತಾ ಇದ್ದೀನಿ. ಚಿಕನ್ನಲ್ಲಿ ನೀರು ಬಿಟ್ಟು ಕಡಿಮೆ ಆಗುತ್ತಲ್ವ, ಅದಾದಮೇಲೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿದೆ, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಅಂಥೇಳಿ. ಅದಾದಮೇಲೆ ನಾನು ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ಎಷ್ಟು ಹಾಕಬೇಕು ಅಂದರೆ ಹುಳಿ ಇದ್ದಷ್ಟು ಅಲ್ಲ, ಇದಕ್ಕೆ ಜಾಮೂನ್ ಟೊಮ್ಯಾಟೊ ಹಾಕಬೇಕು. ಇದು ನಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕಬೇಕು. ನಾನಿಲ್ಲಿ 2 ಟೊಮ್ಯಾಟೊ ಹಣ್ಣು ಹಾಕಿದ್ದೀನಿ, ದಪ್ಪ ದಪ್ಪ ಸೈಜ್ದು. ಇದು ಫುಲ್ಲು ಸಾಫ್ಟ್ ಆಗಬೇಕು ಟೊಮ್ಯಾಟೊ, ಒಂಥರ ಗೊಜ್ಜು ರೀತಿಯಲ್ಲೇ ಪೇಸ್ಟ್ ರೀತಿಯಲ್ಲಿ ಆಗಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ಬೇಕು. ನಾನು ಇದಕ್ಕೆ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇದು ನಾರ್ಮಲ್
ಏನು ನಾವು ಚಿಕನ್ಸ್ ಗ್ರೇವೀಸ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇದಕ್ಕೆ ಟೇಸ್ಟ್ ನೋಡಿ, ಉಪ್ಪು ಬೇಕಿದ್ರೆ ಖಾರ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇದನ್ನು ನಾನೀಗ ಕುದಿ ಬರೋಕ್ಕೆ ಬಿಡ್ತೀನಿ. ಮೇಲ್ಗಡೆ ಎಣ್ಣೆ ತೇಲಿ ಬರುತ್ತೆ, ಸೊ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಬೇಕು. ಎಣ್ಣೆ ಬಿಟ್ಟಿದೆ ನೋಡಿ, ಸೊ ಇದಕ್ಕೂ ಕಾಗಿದೆ ಅಂತ ಅರ್ಥ. ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಈ ಡ್ರೆಸ್ ಬಗ್ಗೆ ಕೇಳಿದ್ರಿ ಸ್ನೇಹಿತರೆ, ಇದು ನನ್ನ ನೈಟ್ ಡ್ರೆಸ್ಸು. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ನಾನು ಮೀಶೋ ಹಾಲ್ ಮಾಡಿದ್ದೀನಿ, ಅದರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಡ್ತೀನಿ ನೋಡಿ. ಲಾಸ್ಟ್ ಟೈಮ್ ತುಂಬ ಜನ ಕೇಳಿದ್ರಿ, ನಾನು ಅಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ ಕಮೆಂಟ್ಸಲ್ಲಿ, ಸೊ ಇವತ್ತು ಹೇಳಿಸ್ತಾ ಇದ್ದೀನಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.